ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ನೂತನ ಪದಾಧಿಕಾರಿಗಳ ಪದಗ್ರಹಣ ಇಂದು ವಿಜಯಪುರ ನಗರದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಬೆಂಗಳೂರು ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕ ದೇವಾನಂದ್ ಚೌಹಾಣ್ ಹಾಗೂ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಬಂಜಾರ ಸಮಾಜದ ಬಾಂಧವರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ರಾಷ್ಟ್ರಪತಿ ಆರ್ವಿ ನಾಯಕ್ ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವರಾಜ್, ನಮ್ಮ ಧರ್ಮಗುರುಗಳಾಗಿರುವಂತಹ ಶಿವಲಾಲ್ ಮಹಾರಾಜರು, ಹಾಗೆ ಡಾಕ್ಟರ್ ರಾಮರಾವ್ ಮಹಾರಾಜರು, सेवालाल महाराज के जय, जय रामराव महाराज के जय, जय अल्लाह नायक साहब के जय, जय राठौर साहब के जय, रामराव महाराज के जय, डॉक्टर अम्बेडकर महाराज की जय, भारत माता की जय, भारत माता की ಚಾಲನೆ ನೀಡಬೇಕಂತ ನಾನು ಗಣ್ಯಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತೀನಿ. ಇವತ್ತಿನ ಅಹಮದ್ ಸರ್ ಮಧ್ಯದಲ್ಲಿ ಯಾರು ಬರಬೇಕು ದಯವಿಟ್ಟು ಕವರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಸವರಾಜ್, ಡಾಕ್ಟರ್ ಬಸವರಾಜ್ ಚೌಹಾಣ್ ಅವರಿಗೆ ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾ ಇದ್ದೀನಿ. ಎನ್.ಆರ್. ನಾಯಕ್ ಸಾಹೇಬ್ ಅಂದ್ರೆ ನಮ್ಮ ಸಮಾಜದ ಹೆಮ್ಮೆಯ ಹಿರಿಯ ಖ್ಯಾತ ನ್ಯಾಯವಾದಿ. ಸ್ವಲ್ಪ ಸೈಡ್ ನಿಂದ್ರಿ ಸರ್. ಬಹುಶಃ ಎನ್.ಆರ್. ನಾಯಕ್ ಸಾಹೇಬ್ ಇದ್ದಿಲ್ಲ ಅಂದ್ರೆ ನಾವು ಎಸ್.ಸಿ ಪಟ್ಟಿಯಲ್ಲಿ ಬರೋದೇ ಕಷ್ಟ ಇತ್ತು. ಅಂತ ಒಂದು ಗುಡಿ ಇವತ್ತು ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದು ಅಂದ್ರೆ ನಮ್ಮೆಲ್ಲರ ಡ್ಯೂಟಿ ಮಾಡಿ ನಿವೃತ್ತರಾಗಿದ್ರು ಕೂಡ ಇವತ್ತು ವಿಜಯಪುರ ಜಿಲ್ಲೆಯ ಹೆಮ್ಮೆಯನ್ನು ಹೊಂದಿರುವಂತಹ ಒಬ್ಬ ಮಹಾನ್ ನಾಯಕರು. ಅವರನ್ನು ಎಷ್ಟೇ ನಾವು ಚಪ್ಪಾಳೆ ಕೊಟ್ಟು ಗೌರವಿಸಿದ್ರು ಕಡಿಮೆ. ಒಂದು ಸಾಹಿತ್ಯದ ಮೂಲಕ, ತಮ್ಮ ಗೀತೆ ರಚನೆಯ ಮೂಲಕ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಂತ ಮಹಾನ್ ಗಾಯಕರು ಆರ್.ವಿ. ನಾಯಕ್ ಸಾಹೇಬರು. ಅವರನ್ನು ಸಾಂಸ್ಕೃತಿಕ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಈ ಹುದ್ದೆಗೆ ನಮ್ಮ ಪ್ರದೇಶ ಕರ್ನಾಟಕ ಪ್ರದೇಶ ಹಾಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಿಕಟಪೂರ್ವ ಅಧ್ಯಕ್ಷರಾಗಿ ಸುಮಾರು ವರ್ಷಗಳಿಂದ ಈ ಸಂಘಟನೆಯನ್ನು ಮುಂದುವರಿಸಿಕೊಂಡು ಬಂದಿರುವಂತಹ ಅದೇ ರೀತಿ ವಿಜಯನಗರ ಜಿಲ್ಲೆಯ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವಾನಂದ ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕಂತ ನಾನು ಡಾಕ್ಟರ್ ಬಸವರಾಜ್ ಚೌಹಾಣ್ ಅವರಲ್ಲಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಂಕರ್ ಕಟ್ಟಿಮನಿ, ಕ್ರಿಯಾಶೀಲ ನಾಯಕರು, ಅದರ ಜೊತೆಗೆ ಎಲ್ಲರನ್ನು ಗೌರವದಿಂದ ಕಾಣುವಂತಹ ವ್ಯಕ್ತಿ ದಯವಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಯವಿಟ್ಟು ಈ ಜಿಲ್ಲಾಧ್ಯಕ್ಷರು ಯಾರಾದರೂ ಬಂದಿದೆ ನಮ್ಮ ಗಮನಕ್ಕೆ ಹಾಸನ ಜಿಲ್ಲೆ, ಉಡುಪಿ ಜಿಲ್ಲೆ, ಬೆಳಗಾಂ ಜಿಲ್ಲೆ, ದಕ್ಷಿಣ ಕನ್ನಡ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಈ ಎಲ್ಲ ಜಿಲ್ಲೆಗಳ ಹಾಗೆ ಬಂದಿದ್ದರೆ ದಯವಿಟ್ಟು ಗೌರವ ಸಿಗುತ್ತೆ ಆ ಸಂಘಗಳಿಗೆ. ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಈಗಾಗಲೇ ಗುಲ್ಬರ್ಗಾದಲ್ಲಿ ಮೊದಲು ಫಸ್ಟ್ ವಿಜಯನಗರ ನಮ್ಮ ರಾಜ ನಾಯಕ್ ಅಂತ ಬಂದಿದ್ದಾರೆ. ವಿಜಯನಗರ ಜಿಲ್ಲೆಯ ಅಧ್ಯಕ್ಷರು ಅವರು ಕೂಡ ಉಪಾಧ್ಯಾಯರಾಗಿ ರಿಟೈರ್ಡ್ ಆಗಿ ಬಹಳ ಇದರಿಂದ ಪಾತ್ರಸ್ಥರಂತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗುಲ್ಬರ್ಗಾದಲ್ಲಿ ನಮ್ಮ ಬಿ.ಪಿ. ನಾಯಕ್ ಅಂತ ಎದುರಿಸಿದ ಮೇಲೆ ನೋಡಿ, ಇವ್ರಿಗೆ ವಯಸ್ಸುಗಳು ನೋಡಿ, ಇವರು ಈ ಗುಲ್ಬರ್ಗದಲ್ಲಿ ಏನು ಘಟನೆಗಳಾಗ್ತದೆ ನಾವು ನೋಡ್ತೀರಲ್ಲ, ಎರಡಾಮಿ ಇದು ಇರ್ಬೋದು, ಬೇರೆ ಬೇರೆ ಘಟನೆಗಳೆಲ್ಲ ನಡೆದಿದೆ, ನೀವು ನೋಡಿದ್ದೀರಲ್ಲ. ಮುಂಚೂಣಿ ನಾಯಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಂಘ ಬರೀ ಕುತ್ತು ನಿಂತಿದ್ರೆ ಸಂಘಕ್ಕೆ ಪ್ರಯೋಜನ ಇಲ್ಲ. ಅದು ವಯಸ್ಸಿರಲಿ, ವಯಸ್ಸಾದ್ಮೇಲೂ ಕೂಡ ನಾವು ಈ ಸಮಾಜದ ರಕ್ತ ಹಂಚ್ಕೊಳ್ಳುವಾಗ
ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಸಂಘ ಸಂಸ್ಥೆಗಳಿಗೆ ಆಸ್ತಿ ಪಾಸ್ತಿಗಳು, ಸರ್ಕಾರದ ಅನುದಾನಗಳು ಎಲ್ಲಾನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ನಾವು ಸರ್ಕಾರ ನಮ್ಮ ಈ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘಕ್ಕೆ ಒಂದು ಡೆಂಟಲ್ ಕಾಲೇಜು, ಒಂದು ಫಾರ್ಮಸಿ ಕಾಲೇಜು, 2 ನರ್ಸಿಂಗ್ ಕಾಲೇಜು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಬಂಗಾರಪ್ಪನ ಕಾಲದಲ್ಲಿ ಕೊಟ್ಟಿದ್ದು. ಇದು ಯಾವ ಸಂಘಕ್ಕೂ ಕೊಟ್ಟಿಲ್ಲ. ಅದನ್ನು ನಾವು ಉಳಿಸ್ಕೊಂಡಿರೋದು ಇವತ್ತು ದಿವಸ ಬಿಜಾಪುರದಲ್ಲಿ ಒಂದು ನರ್ಸಿಂಗ್ ಕಾಲೇಜ್, ತುಳಜಾ ಭವಾನಿ ನರ್ಸಿಂಗ್ ಕಾಲೇಜ್, ಅದು ನಮ್ಮ ಪ್ರಕಾಶ್ ರಾಠೋಡ್ ಮಾಜಿ ನಮ್ಮ ಈಗ ವಿಧಾನ ಪರಿಷತ್ ಸದಸ್ಯರು ಏನಿದ್ದಾರೆ ಅವರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸ್ವಲ್ಪ ದಯವಿಟ್ಟು ನಿಮ್ಮ ಇರ್ತಕ್ಕಂಥ ಏನು ಒಗ್ಗಟ್ಟಿದೆ ಆ ಸಂಘ ಸಂಸ್ಥೆಗಳು ಏನಿದ್ದೀವಿ ನಾವೆಲ್ಲ ಕೂಡ ಆ ನರ್ಸಿಂಗ್ ಕಾಲೇಜಿನ ಬಗ್ಗೆ ಗೌರವ ಇಟ್ಟು ಅವ್ರು ಜಾಗ ಕೊಡಿಸ್ಬೇಕಾಗಿದೆ. ಈಗ ನರ್ಸಿಂಗ್ ಕಾಲೇಜ್ ಬರೀ ಇದ್ಬಿಟ್ರೆ ಪ್ರಯೋಜನ ಆಗಲ್ಲ. ಅದಕ್ಕೆ ಆಸ್ಪತ್ರೆಗಳು ಬೇಕು, ಮತ್ತೆ ಒಂದು ಜಮೀನು ಬೇಕು. ಒಂದು 3 ಎಕರೆ, 4 ಎಕರೆ, 5 ಎಕರೆ, 6 ಎಕರೆ ಜಮೀನು ಬೇಕಾಗಿದೆ. ಇದಕ್ಕೆ ನಾನು ಮೊದಲೇ ಎಲ್ಲ ಪ್ರಯತ್ನ ಮಾಡಿದ್ವಿ. ಅದು ಸರಿಯಾದ ರೀತಿಯಲ್ಲಿ ಅದು ಆಗಲಿಲ್ಲ. ಅದಕ್ಕೋಸ್ಕರ ಈಗ ನಾನು ಈ ಪ್ರಾಸ್ತಾವಿಕ ನುಡಿಯಲ್ಲಿ ಏನು ಹೇಳ್ತಿದ್ದೇನೆ ಅಂದ್ರೆ, ಬಿಜಾಪುರದಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ನಾವು ಸರ್ಕಾರದಿಂದ ಜಮೀನನ್ನ ನಾವು ಪಡ್ಕೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹೀಗೆ ಪ್ರತಿಯೊಂದು ಹಂತವಾಗಿ ನಾವೆಲ್ಲ ಕೆಲಸ ಮಾಡ್ತಾ ಹೋಗೋಣ. ಇವತ್ತು ವೇದಿಕೆ ಮೇಲೆ ಬಹಳಷ್ಟು ಈಗ ದೇವಾನಂದ ಅವರು ಬಂದಿದ್ದಾರೆ. ಅವರು ಮಾಜಿ ಶಾಸಕರು. ಆದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಈ ತರ ಶಾಸಕರಾಗಿ ನಿಮ್ಮ ಬಿಜಾಪುರದಲ್ಲಿ ಈಗಾಗಲೇ 3 ಜನ ಶಾಸಕರು ಆಗಿದ್ರು. ಕೈನಾಪುರ ಅವರು ಇದ್ರು ಮೊದಲು. ಆಮೇಲೆ ಇವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ರಾಠೋಡ್ ಅವರು. ಇಷ್ಟೆಲ್ಲ ನಾವು ಕೆಲಸ ಬಿಜಾಪುರದಲ್ಲಿ ಆಗ್ತಾ ಇದೆ. ಸಂಘಟನೆ ಯಾವುದೇ ಇರಲಿ, ಬೇರೆ ಸಂಘಟನೆ ಕೂಡ ಈ ಸಂಘಟನೆ ಜೊತೆ ಕೆಲಸ ಮಾಡಬಹುದು. ಅವ್ರಿಗೂ ಕೂಡ ನಾವು ಗೌರವ ಕೊಡಬೇಕಾಗಿದೆ. ಸನ್ಮಾನ್ಯ ಶ್ರೀ ರಾಜ್ಪಾಲ್ ಚೌಹಾಣ್ ಅವರು ಇವತ್ತು ನಿಕಟಪೂರ್ವ ಅಧ್ಯಕ್ಷರಾಗಿ, ನಮ್ಮ ನೂತನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸವರಾಜ್ ಚೌಹಾಣ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ನೂತನ ಪದಾಧಿಕಾರಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಇವತ್ತು ನೇಮಕಗೊಳ್ಳುತ್ತಾರೆ. ಅದೇ ರೀತಿ ಮತ್ತೊಬ್ಬ ಉಪಾಧ್ಯಕ್ಷರಾಗಿರುವಂತಹ ಜಿಲ್ಲಾ ಉಪಾಧ್ಯಕ್ಷ ಬಾಬು ಚೌಹಾಣ್ ಅವರಿಗೆ ವಿನಂತಿಸುತ್ತಾರೆ ಹಾಗೂ ಸಿದ್ದನಾಯಕ್ ಅವರಲ್ಲಿ ವಿನಂತಿಸುತ್ತಾರೆ. ನಮ್ಮೆಲ್ಲರ ಚಪ್ಪಾಳೆ ಮೂಲಕ ಅದು ಜೊತೆಗೆ ಉಪಾಧ್ಯಕ್ಷರನ್ನಾಗಿ ಜಿಲ್ಲಾ ಉಪಾಧ್ಯಕ್ಷರು ಶಿವಾನಂದ ರಾಠೋಡ್ ಅವರನ್ನು ಕೂಡ ನೇಮಕ ಮಾಡಲಾಗಿದೆ. ಬರೀ ಸರ್ ಬಾಳು ರಾಠೋಡ್ ವಸಂತ್ ಚೌಹಾಣ್ ಅವರು ಕೂಡ ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕು. ಸರ್ ರವಿನಾಯಕ್ ಸರ್ ಉಪಾಧ್ಯಕ್ಷರಾಗಿರ್ತಾರೆ ರವಿನಾಯಕ್ ಅವರು ಕೂಡ ಅವರನ್ನು ಕೂಡ ಗೌರವ ಸಮರ್ಪಣೆ. PVCಯಲ್ಲಿ ಅದು ಸೈನ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿರುವಂತಹ ನಮ್ಮ ವಿಜಯಪುರ ಜಿಲ್ಲೆಯ ಕೂಡ್ಗಿ ತಾಂಡದ ಕೋರಿಯಾಗಿರುವಂತಹ ಐಶ್ವರ್ಯ ಚಂದ್ರಕಾಂತ್ ಚೌಹಾಣ್ ಅವರು ಕೂಡ ಆಗಮಿಸಿದ್ದಾರೆ. ಅವರು 98.88%. ಐಶ್ವರ್ಯ ಚಂದ್ರಕಾಂತ್ ಚೌಹಾಣ್ ಅವರು 98.88% ಸೈನ್ಸ್ ವಿಭಾಗದಲ್ಲಿ ಪಡೆದುಕೊಂಡು ನಮ್ಮ ಜಿಲ್ಲೆಗೆ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಕುಮಾರಿ ಐಶ್ವರ್ಯ ಅವರಿಗೆ, ಅದರಲ್ಲಿ ಚಿಕ್ಕ ತಾಣದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಕುಮಾರಿ ಐಶ್ವರ್ಯ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆ. ಅದರ ಜೊತೆಗೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಸರ್ ಅವರು ಕೂಡ ವೈಯಕ್ತಿಕವಾಗಿ ಕುಮಾರಿ ಐಶ್ವರ್ಯ ಅವರು ಕೂಡ ಈ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾರೆ. ಅತಿ ಹೆಚ್ಚು ಅಂಕವನ್ನು ಗಳಿಸಿ ಈ ಜಿಲ್ಲೆಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾರೆ. ಈ ತಾಣದ ಕೋರಿ
ನಮ್ಮ ಜಿಲ್ಲೆಗೆ ಕೀರ್ತಿ ತಂದವರು. ಅದು ಸೈನ್ಸ್ ವಿಭಾಗದಲ್ಲಿ 98.8% ಗಳಿಸಿಕೊಂಡು ಕೀರ್ತಿ ತಂದಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ರಾಜೇಂದ್ರ ಅವರೇ, ವೇದಿಕೆ ಮೇಲೆ ಆಸದ ಎಲ್ಲ ಗಣ್ಯರೇ, ಭಾಯಿಯೋ, ಇವತ್ತು ಯಾರ್ಯಾರು ಇವತ್ತು ಸರ್ಟಿಫಿಕೇಟ್ ತಗೊಂಡು ಒಂದು ಜವಾಬ್ದಾರಿ ತಗೊಂಡ ಎಲ್ಲ ನಮ್ಮ ನಾಯಕರಿಗೆ, ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ ಮಾಡಿ, ಇವತ್ತು ನಮ್ಮ ಬಂಜಾರ ಸಮಾಜ ಇಡೀ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಬಂಜಾರ ಸಮಾಜ ನಾವು ಎಂದೂ ಎಲ್ಲರ ನಾಯಕ ಮತ್ತು ಕೇಟೋರಿಗೆ ಮರಿಬಾರ್ದು. ಇವತ್ತು ನಮಗೆ ರಿಸರ್ವೇಶನ್ ಸಿಗ್ಬೇಕಂತಂದ್ರೆ ಇವತ್ತು ಇವರ ಕ್ಷೇತ್ರದಲ್ಲಿ, ಅವರ ಸ್ಥಳದಲ್ಲಿ ಇವತ್ತು ನಮ್ಮ ಕರ್ನಾಟಕ ಬಂಜಾರ ಸೇವಾ ಸಂಘ ಇವತ್ತು ಸಂಘಟನೆ ಕಾರ್ಯಕ್ರಮ ನಡೀತಾ ಇದೆ. ನಾವು ಎಂದು ಮರಿಬಾರ್ದು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಇತಿಹಾಸ ಯಾರಿಗೆ ಗೊತ್ತು. ಹೂ ಡಸಂಟ್ ನೋ ಹಿಸ್ಟ್ರಿ ಯು ವಿಲ್ ನಾಟ್ ಕ್ರಿಯೇಟ್ ಹಿಸ್ಟ್ರಿ. ಇತಿಹಾಸ ಯಾರು ಎಂದು ಮರಿಬಾರ್ದು. ನನಗೆ ಗೊತ್ತು KT ರಾಠೋಡ್ ಮಾರೋ ಹೆಣ್ಣೋಯ್ ನಮ್ಮ ಮನೆಗೆ ಹೇಳ್ತಾ ಇದ್ರು. ನಮ್ಮ ತಂದೆಯವರು ಗೋಪಾಲದೇವ್ ಜಾಧವ್ ಫ್ರೀಡಂ ಫೈಟರ್ ಇದ್ರು. ಅವ್ರು ಎಲ್ಲಿ ಅಭ್ಯಾಸ ಮಾಡ್ತಿದ್ರು ಅಂದ್ರೆ ಮನೆಗೆ ಕರೆಂಟ್ ಇದ್ದಿದ್ದಿಲ್ಲ, ದೀಪಗಳು ಇದ್ದಿದ್ದಿಲ್ಲ. ಪಾರ್ಕ್ನಾಗ ಗಾರ್ಡನ್ಯಾಗ ಹೋಗಿ ಬೀದಿ ಲೈಟ್ ಕೈಗೆ ಕೂತಿ ಅಭ್ಯಾಸ ಮಾಡಿ ಲಾಯರ್ ಆಗಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ದೇವರಾಜ ಅವರ ಮನಸ್ಸು ಗೆದ್ದು ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ SC ಪಟ್ಟಿ ತರಬೇಕಂದ್ರೆ ಒಂದು ದೊಡ್ಡ ವತಿಯಿಂದ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೊಸ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಇವತ್ತು ಅವರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಇವತ್ತು ಪ್ರಮಾಣ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ಬಂಜಾರ ಸೇವಾ ಸಂಘ ಭಾಳ ಹಳೆ ಸಂಘ. ಇಲ್ಲಿ LR ನಾಯಕ್ ಮತ್ತು KT ರಾಠೋಡ್ ಅವರು ಸ್ಥಾಪನೆ ಮಾಡಿದ ಸಂಘ. ಹೊಸ ಸಂಘಟನೆ ಮಾಡಿ ಇವತ್ತು ಜನರಿಗೆ ನಮ್ಮ ಸಮಾಜದ ಸಲುವಾಗಿ ಮತ್ತು ದೇಶದ ಸಲುವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಮಾತಾಡ್ಬಂದಿದ್ದೀವಿ. ಎಷ್ಟು ಜನ ಕೊಟ್ಟರು ಸರ್ ಪದಾಧಿಕಾರಿಗಳಿಗೆ? ಈಗಾಗಲೇ ಒಂದು 20-25 ಜನರಿಗೆ ಕೊಟ್ಟಿದ್ದೀವಿ ನಾವು. ತಾಲೂಕು ವೈಸ್ ಡಿಸ್ಟ್ರಿಕ್ಟ್ ವೈಸ್? ತಾಲೂಕು ವೈಸ್ನೂ ಆಗಿದೆ, ಡಿಸ್ಟ್ರಿಕ್ಟ್ ವೈಸ್ ಆಗಿದೆ. ಡಿಸ್ಟ್ರಿಕ್ಟ್ನು ಕೆಲವು ತಾಲೂಕು ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಉಪಾಧ್ಯಕ್ಷರಿಗೆ ಕೊಟ್ಟಿದ್ದೀವಿ. 1968-69 ಬೇಡಿಕೆಗಳು ಬೇಡಿಕೆಗಳು ಫಿಕ್ಸ್ ಬೇಡಿಕೆಗಳು ಇರಲ್ಲ. ಟೈಮ್ಗಳು ಚೇಂಜ್ ಆದಂಗೆ ಈಗ ಒಂದೇ ದೊಡ್ಡ ಬೇಡಿಕೆ ಇದೆ. ಇದೇನು ಇಂಟರ್ನಲ್ ರಿಸರ್ವೇಷನ್ ನಡೀತಾ ಇದೆ. ಒಳ್ಳೆಯ ರೀತಿಯಿಂದ ಇವತ್ತು ಯಾರಿಗೆ ಅನ್ಯಾಯ ಆಗಲಾರ್ದಂಗೆ, ಯಾವ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ಎಂಫೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ತರಾತುರಿಯಲ್ಲಿ ನಿರ್ಣಯ ತೊಗೋಬಾರ್ದು. ಪ್ರತಿಯೊಬ್ಬರಿಗೆ ಗಣನೆಯಲ್ಲಿ ತೊಗೊಂಡು ಇವತ್ತು ನಮ್ಮ ಪಾಲನೆ ಕೊಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ತಾಯಿದ್ದೀವಿ. ಅದು ಮೀಸಲಾತಿ ಬಗ್ಗೆನೇ ಅದೇ ಇಂಟರ್ನಲ್ ರಿಸರ್ವೇಷನ್ ಕರೆಕ್ಟ್ ಡಾಟಾ ತೊಗೊಂಡು ಮಾಡಬೇಕಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಬಂಜಾರ ಸಮಾಜದವರು ನಿಮಗೆ ಗೊತ್ತದ, ಬಿಜಾಪುರಲ್ಲಿ, ಬಾಗಲಕೋಟು, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಈ ಭಾಗಕ್ಕೆ ನಮ್ಮ ಬಂಜಾರ ಸಮಾಜದವ್ರು ಜಾಸ್ತಿ ಯಾರ. 70%, ನಾಟ್ 50%, 70% ಜನರು ದುಡಿಲಿಕ್ಕೆ ಹೋಗ್ತಾರೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಯಾರಿಗೂ ಇವು ಪ್ರತಿಯೊಬ್ಬರಿಗೂ ಅವ್ರಿಗೆ ಕರೆಸಿ ಅವ್ರನ್ನೂ ಜನಸಂಖ್ಯೆ ತೊಗೊಂಡು ಅದನ್ನು ತೊಗೊಂಡು ಜನಗಣತಿಯಾಗಿ ನಮ್ಮ ಪಾಲು ಕೊಡ್ಬೇಕಂತ ನಮ್ಮ ಡಿಮಾಂಡ್ ಅದು. ಇದು ಯಾವ್ಯಾವ ಡಿಸ್ಟ್ರಿಕ್ಟ್ ಪದಾಧಿಕಾರಿಗಳು ಕೊಟ್ಟಿದ್ದಾರೆ ಸರ್? ಇವತ್ತು ಮೇನ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ತಾಲೂಕುಗಳು. ಹೌದು. ಮತ್ತು ಅಲ್ಲ, ನೆಕ್ಸ್ಟ್ ಈಗ ಬಾಗಲಕೋಟು ಈಗಾಗಲೇ 4-4 ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಕೊಡ್ಕೊಂಡು ಹೋಗ್ತೀವಿ ನಾವು. ಆಲ್ ಎಂಟೈರ್ ಕರ್ನಾಟಕ ಎಲ್ಲ ಜಿಲ್ಲೆಗೆ. ಓಕೆ ಸರ್, ಥ್ಯಾಂಕ್ ಯು.